ನಾಯಕ ನಟನಾದ ಗಿಲ್ಲಿ. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ನಾಯಕ ನಟನಾಗಿದ್ದಾರೆ. ಗಿಲ್ಲಿಯ ಒಂದು ಹೊಸ ಮೂವಿ ಸದ್ಯ ರಿಲೀಸ್ ಆಗಲಿದೆ. ಸೊ ಅಷ್ಟಕ್ಕೂ ಆಗಸ್ಟ್ನಲ್ಲಿ ರಿಲೀಸ್ ಆಗಲಿದೆ. ಸೊ ಅಷ್ಟಕ್ಕೂ ಯಾವ ಮೂವಿ ಯಾರು ಒಂದು ಡೈರೆಕ್ಷನ್ ಮಾಡಿದ್ದಾರೆ? ಖಂಡಿತವಾಗ್ಲೂ ಸ್ನೇಹಿತರೆ, ತರುಣ್ ಸುಧೀರ್ ಅವರೇ ಡೈರೆಕ್ಷನನ್ನು ಮಾಡಿದ್ದಾರೆ. ಅಷ್ಟಕ್ಕೂ ಮೂವಿ ಹೆಸರೇನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟಕ್ಕೂ ಹೀರೋಯಿನ್ ಯಾರು, ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಇಲ್ಲಿ ಒಂದು ಗಿಲ್ಲಿ ಅವರು ಇವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕೆಪ್ಪ ಅಂತಂದರೆ, ಒಂದು ಹಳ್ಳಿಯಿಂದ ಬಂದು ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಯಾಕಂದರೆ ಇಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಎಲ್ಲವೂ ಕೂಡ ಇದ್ದು ಒಂದು ಸಾಧನೆ ಮಾಡಬೇಕು ಅನ್ನೋದೇ ಕೆಲವೊಂದಿಷ್ಟು ಜನರ ಮನಸ್ಸಲ್ಲಿ ಬರೋದಿಲ್ಲ. ಆದರೆ ಹಳ್ಳಿಯಿಂದ ಬಂದು ಒಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ಅದನ್ನು ಮೆಚ್ಚಲೇಬೇಕು. ಯಾಕೆಂದರೆ ಇಂದಿನ ದಿನಮಾನಗಳಲ್ಲಿ ಸೆಲೆಬ್ರಿಟೀಸ್ಗಳ ಮಕ್ಕಳುಗಳಿಗೆ ಸರಿಯಾಗಿ ಒಂದು ಅವಕಾಶಗಳು ಸಿಗ್ತಾ ಇಲ್ಲ. ಸೆಲೆಬ್ರಿಟೀಸ್ಗಳು ಅಷ್ಟೊಂದು ಬೆಳೆದರೂ ಕೂಡ ಅವ್ರ ಮಕ್ಕಳು ಒಂದು ಜೀವನದಲ್ಲಿ ಕರಿಯರಲ್ಲಿ ಹಾಳಾಗ್ತಾ ಇದ್ದಾರೆ. ಅಷ್ಟಕ್ಕೂ ಇಂತಹ ಒಂದು ಹಳ್ಳಿಯ ಪ್ರತಿಭೆಗಳು ತುಂಬ ಅಂದರೆ ತುಂಬಾ ಎತ್ತರಕ್ಕೆ ಬೆಳಿಬೇಕು ಇನ್ನು ಅನ್ನೋದು ಎಲ್ಲರ ಆಸೆ ಆಗಿತ್ತೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಒಂದು ಹೋದ ಸೀಸನ್ನಲ್ಲಿ ನಾವು ನೋಡಿದ್ರೆ ಹನುಮಂತ ಅವರು ಒಂದು ಬಿಗ್ ಬಾಸ್ನಲ್ಲಿ ವಿನ್ ಆಗಿದ್ದರು. ಅವರು ಕೂಡ ಒಂದು ಹಳ್ಳಿಯ ಅಪ್ಪಟ ಪ್ರತಿಭೆ. ಸೊ ಅವರಂಥವರು ಎಲ್ಲೂ ಕೂಡ ಸಿಗೋದೇ ಇಲ್ಲ. ಅಂತಹ ಒಂದು ಗಿಲ್ಲಿಗಿಂತ ಒಂದು ಒಳ್ಳೆಯ ಪ್ರತಿಭೆ ಅಂದರೆ ಅದು ಹನುಮಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಪ್ಪ ಅಂತಂದರೆ, ಯಾರ ಜೊತೆನೂ ಜಗಳವಿಲ್ಲದೆ, ಯಾರ ಜೊತೆನೂ ಮನಸ್ತಾಪ ಇಲ್ಲದೆ, ಎಲ್ರಿಗೂ ಅಕ್ಕ ಅಣ್ಣ ತಮ್ಮ ಅನ್ಕೊತಾ ಸೊ ಈ ರೀತಿಯಾದ ಒಂದು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಹನುಮಂತರವರು. ಸೊ ತಾವು ಎಷ್ಟೇ ಒಂದು ಮೇಲೆ ಹೋದರೂ ಕೂಡ ಯಾವುದನ್ನು ಮರ್ತಿಲ್ಲ. ಸೊ ಅದೇ ಒಂದು ಜೀವನವನ್ನು, ಅದೇ ಒಂದು ಪಂಚೆಯನ್ನು, ಅದೇ ಒಂದು ಲುಂಗಿಯನ್ನು ಸುತ್ತಕೊಂಡು ಎಲ್ಲ ಕಡೆ ಬರ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದರೆ, ಇಂದಿನ ನಿರ್ಮಾಣಗಳಲ್ಲಿ ಒಂದು ಯಾವುದೋ ಒಂದು ಅಮೌಂಟ್ ಬಂದರೆ ಸಾಕು, ಎಷ್ಟೋ ಒಂದು ಬಿಗ್ ಬಾಸ್ನಲ್ಲಿ ಎಲ್ಲೋ ಗೆದ್ದರೆ ಸಾಕು, ಸೊ ತಮ್ಮ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡ್ಕೊಳ್ತಾ ಇರ್ತಕ್ಕಂಥ ಜನರ ನಡುವೆ ಅಂತಹ ಹನುಮಂತರವರನ್ನು ನಾವು ಮೆಚ್ಚಲೇಬೇಕು. ಹನುಮಂತರವ್ರಿಗೋಸ್ಕರ ಒಂದು ಹನುಮಂತ ಫಾರ್ ಎವರ್ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ. ಇನ್ನು ಗಿಲ್ಲಿ ಅವ್ರ ಬಗ್ಗೆ ನೋಡ್ಬೇಕಪ್ಪ ಅಂತಂದರೆ, ಗಿಲ್ಲಿ ಅವರು ತುಂಬ ಸಾಧಾರಣ ಮನುಷ್ಯ. ಇವರು ಕೂಡ ತುಂಬ ಚೆನ್ನಾಗಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡಿದ್ರು. ಇನ್ನು ಲವ್ ಅದು ಇದು ಅನ್ಕೊಳ್ತಾ ಒಂದು ಕಾವ್ಯ ಅವ್ರ ಜೊತೆ ತುಂಟಾಟವನ್ನು ಮಾಡಿದ್ರು. ಸೊ ಇವರಿಬ್ಬರ ನಡುವೆ ಇರೋದು ಫ್ರೆಂಡ್ಶಿಪ್ ಅಂತ ಸ್ವಲ್ಪ ಜನ ಹೇಳಿದ್ರೆ, ಇವರಿಬ್ಬರ ನಡುವೆ ಇರೋದು ಇಲ್ಲ, ಪ್ಯೂರ್ ಲವ್ ಇದೆ. ಸೊ ಇಬ್ರು ಮದುವೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆಯಿಂದ ಹಲವಾರು ಅಭಿಮಾನಿಗಳು ದೇವರಿಗೆ ಒಂದು ಪ್ರದಕ್ಷಿಣೆಯನ್ನು ಕೂಡ ಹಾಕಿದ್ದಾರೆ. ದೇವರಿಗೆ ಒಂದು ಹೋಮ ಹವನ ಪೂಜೆಗಳನ್ನು ಕೂಡ ಮಾಡಿಸಿದ್ದಾರೆ. ಸೊ ಇನ್ನು ಇವರಿಬ್ರು ಮದುವೆ ಆಗ್ಬೇಕಾ ಅಥವಾ ಆಗ್ಬಾರ್ದಾ, ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಒಂದು ಗಿಲ್ಲಿ ಕಾವ್ಯ ಆದಷ್ಟು ಬೇಗ ಮದುವೆ ಆಗಬೇಕು, ಇವರಿಬ್ರು ಒಂದು ಒಳ್ಳೆಯ ಬಾಂಡಿಂಗ್ನಲ್ಲಿದ್ದಾರೆ ಅಂತಕ್ಕಂಥದ್ದು ಕೆಲವು ಜನರ ಅಭಿಪ್ರಾಯವಾದರೆ, ಇಲ್ಲ ಇವರಿಬ್ರು ಮದುವೆ ಆಗಬಾರ್ದು, ಚೆನ್ನಾಗಿರಲ್ಲ ಜೋಡಿ ಅಂತಕ್ಕಂಥದ್ದು ಇನ್ನೊಬ್ಬರ ಅಭಿಪ್ರಾಯವಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಗಿಲ್ಲಿ ಅವರು ಒಂದು ಹೊಸ ಮೂವಿಯನ್ನ ಮಾಡ್ತಾ ಇದ್ದಾರಂತೆ. ಸೊ ಇದಕ್ಕೆ ಒಂದು ಡೈರೆಕ್ಟರ್ ಅವರು ತರುಣ್ ಸುಧೀರ್. ಹೌದು ಸ್ನೇಹಿತರೆ, ಒಂದು ಮುಂಚೆನೆ ಹೇಳಿದ್ರು ತರುಣ್ ಸುಧೀರ್ ಅವರು, ಇಲ್ಲ ನಿನ್ನನ್ನು ಹಾಕೊಂಡು ನಾನೊಂದು ಮೂವಿ ಮಾಡ್ತೀನಿ, ಸೊ ಅದಕ್ಕೆ ನೀನೇ ಹೀರೋ ಆಗುವಂತೆ ಅನ್ನೋ ಮಾತನ್ನ ಒಂದು ತರುಣ್ ಸುಧೀರ್ ಅವರು ಹೇಳಿದ್ರು. ಸೊ ಆ ಮಾತಿನ ಪ್ರಕಾರ ತರುಣ್ ಸುಧೀರ್ ಅವರು ನಡ್ಕೊಂಡಿದ್ದಾರಂತೆ. ಗಿಲ್ಲಿ ಅವರು ಇಲ್ಲ ಸರ್ ನಾನು ಡೈರೆಕ್ಟರ್ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಒಂದು ತರುಣ್ ಸುಧೀರ್ ಅವರು ಏನು ಹೇಳಿದಾರಪ್ಪ ಅಂತಂದ್ರೆ, ಒಮ್ಮೆ ಡೈರೆಕ್ಟರ್ ಆಗೋದು ಅಷ್ಟು ಸುಲಭದ ಮಾತಲ್ಲಪ್ಪ. ಸೊ ಈಗ ಒಂದು ಮೂವಿ ಮಾಡ್ಕೋ, ಸೊ ಚೆನ್ನಾಗಿ ಅನಿಸಿದ್ರೆ ನೀನು ಡೈರೆಕ್ಟರ್ ಆಗುವಂತೆ ಹಂತವಾಗಿ ಬೆಳೀತಾ ಹೋಗು ಅನ್ನೋ ಮಾತನ್ನು ಕೂಡ ತರುಣ್ ಸುಧೀರ್ ಅವರು ಹೇಳಿದ್ರು. ಅದಕ್ಕೆ ಒಂದು ನಟರಾದಂತಹ ಒಂದು ಗಿಲ್ಲಿ ಅವರು ಕೂಡ ಒಪ್ಕೊಂಡಿದ್ರು. ಗಿಲ್ಲಿ ಅವರು ಒಪ್ಕೊಂಡು, ಇಲ್ಲ ಸರ್ ನೀವು ಹೇಳಿದಿರೋ ಹಾಗೆ ನಾನು ಮಾಡ್ತೀನಿ, ಸೊ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ನಡೀತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈಗ ಗಿಲ್ಲಿ ಅವರಿಗೆ ಒಂದು ಹೊಸ ಅವಕಾಶ ಬಂದಿದೆ ಅಂತೆ. ಒಂದು ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ಒಂದು ಹೊಸ ಮೂವಿ ಮಾಡಲಿದ್ದಾರಂತೆ. ಸೊ ಆದಷ್ಟು ಬೇಗ ಆ ಮೂವಿ ಈಗ ಶೂಟಿಂಗ್ ಕೂಡ ಸ್ಟಾರ್ಟ್ ಇದೆ ಅಂತೆ. ಆಗಸ್ಟ್ನಲ್ಲಿ ಒಂದು ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ ಅಂತೆ. ಸೊ ಆದಷ್ಟು ಬೇಗ ಕಾಯ್ದು ನೋಡೋಣ ಗಿಲ್ಲಿ ಅವರ ಮೂವಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನ. ಗಿಲ್ಲಿ ಅವರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.